ಹರಿಕಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪೂಜ್ಯ ವಾದಿರಾಜ ಸ್ವಾಮಿಗಳು ಬರೆದಂತಹ ಶ್ರೀಕೃಷ್ಣ ಬಾಲ್ಯಲ್ಲಿ ನೋಡ್ತಾ ಇದ್ವಿ. ಅದರಲ್ಲಿ 149ನೇ ಪದ್ಯ. ಆತನ ಮಂತ್ರಿಗಳು ಪೂತನಿಯ ಕರ ಕಳುಹಿದ ಶರಾತ್ರಿ ಒಳಗೆ ಶಿಶುವ ಕೊಲ್ಲು ಎಂದರು. ಕಂಸನ ಮಂತ್ರಿಗಳು ಪೂತನಿಯನ್ನು ಕರ್ಕೊಂಬಂದು ಹೇಳಿದಂತೆ ಆ ಕೂಸಿನ 10 ದಿವಸದೊಳಗೆ ಕೊಂದು ಹಾಕು. ಅಸುರೆ ಪೂತನಿಯು ಆತ್ಮದಲ್ಲಿ ವಿಷವ ಧರಿಸಿ ಶಿಶುಗಳಾರಿಸುತ್ತ ಗೋಕುಲಕ್ಕೆ ಬಂದಳು. ಅವಳು ತನ್ನ ಎದೆಯಲ್ಲಿ ವಿಷವನ್ನು ಇಟ್ಟುಕೊಂಡು ಆತ್ಮದಲ್ಲಿ ಎದೆಯಲ್ಲಿ ವಿಷವನ್ನು ಧರಿಸಿ ಕೂಸುಗಳನ್ನು ಹುಡ್ಕೋತ ಬಂದ್ಲಂತ. ಗೋಕುಲಕ್ಕೆ ಬಂದಿದ್ದಾಳಂತೆ. ಸಾರಾವಳಿಯ ನುಟ್ಟು ಸರದ ಮುತ್ತುಗಳ ತೊಟ್ಟು ಪುತ್ರರ ಸುತ್ತ ಗೋಕುಲಕ್ಕೆ ಬಂದಳು. ಸುಮ್ಮನೆ ಹಾಗೆ ಬಂದಿಲ್ಲ, ಒಳ್ಳೆ 20 ಸರಗಳು ಹಾಕ್ಕೊಂಡಿದ್ದಾಳಂತೆ, ಒಳ್ಳೆ ಸೀರೆ ಉಟ್ಕೊಂಡಿದ್ದಾಳಂತೆ. ಕೂಸುಗಳನ್ನ ಹುಡ್ಕೋತ ಈಗ ಎಲ್ಲ ಹುಟ್ಟಿದ ಕೂಸುಗಳು ಯಾರು ಅಂತ ಹೇಳಿ ಹುಡ್ಕೋತ ಗೋಕುಲಕ್ಕೆ ಬಂದಿದ್ದಾಳಂತೆ. ಯಶೋದೆ ಕೈಯಲ್ಲೆತ್ತುತ್ತಿದ್ದ ಶಿಶುವ ಸೆಳೆದುಕೊಂಡು ವಿಷದ ಮೊಲೆಯ ಕೊಟ್ಟಳೆ ಅಸುರ ವೈರಿಗೆ. ಯಶೋದೆ ಕೈಯಲ್ಲಿ ಕೂಸಿತ್ತು. ಕೃಷ್ಣ ಬಂದಿದ್ದು ಆ ಕೂಸನ್ನು ಎಳ್ಕೊಂಬಿಟ್ಟಿದ್ದಾಳ. ನೋಡ್ರಿ ಎಷ್ಟು ದುಷ್ಟಿರ್ಬೇಕು. ಆ ಶಿಶುವನ್ನು ಸೆಳೆದುಕೊಂಡು ತನ್ನ ವಿಷದ ಮೊಲೆಯನ್ನು ಅಸುರ ವೈರಿಯಾಗಿರುವಂತಹ ಪರಮಾತ್ಮನಿಗೆ ಕೊಟ್ಟಿದ್ದಾಳೆ. ಅಸುರಾರೆ ಪೂತನಿಯ ಸುಸಹಿತಾಲೆ ಹೀರೆ ವಸುದೆಯೊಳಗೆ ಬಿದ್ದಳೆ ಅಸುರ ರೂಪಿಲೆ. ಪರಮಾತ್ಮ ಯಾನು? ಅಸುರಾರಿ, ದೈತ್ಯರನ್ನು ನಾಶ ಮಾಡುವಂಥವನು. ಅಂತಹ ಪರಮಾತ್ಮ, ಅಸುರಾರಿಯಾಗಿರುವಂತಹ ಪರಮಾತ್ಮ ಆ ಪೂತನಿಯ ಹಾಲು ಕುಡಿಯೋದಲ್ಲ, ಆಕೆಯ ಜೀವವನ್ನೇ ಸೆಳೆದ್ಬಿಟ್ಟಿದ್ದಾನೆ. ಆಕೆ ಕೆಳಗೆ ವಸುದೆಯೊಳಗೆ ಅಂದರೆ ನೆಲದ ಮೇಲೆ ಬಿದ್ಲಂತ. ಮೊದಲು ಒಳ್ಳೆ ಸಾರಾವಳಿ ಹಾಕ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ಮುತ್ತು ಸರ ಎಲ್ಲ ಹಾಕ್ಕೊಂಡು ಬಂದಿದ್ಲು. ಈಗ ಕೆಳಗೆ ಬಿದ್ದಾಕ್ಷಣ ಮತ್ತೆ ಅಸುರ ರೂಪ ಬಂತಂತೆ, ದೈತ್ಯ ರೂಪ. ಅಸುರ ರೂಪವನ್ನೇ ಕಂಡು ಅಂಜಿ ಕಂಗೆಟ್ಟು ಜನರು ಶಿಶುವ ಬದುಕಿದ್ದು ಆಶ್ಚರ್ಯವೆಂದರು. ಅಲ್ಲಿ ಸುತ್ತಮುತ್ತಲಿದ್ದ ಜನರೆಲ್ಲ ಗಾಬರಿ ಆಗ್ಬಿಟ್ರಂತೆ ಆ ರಾಕ್ಷಸಿಯನ್ನು ನೋಡಿ, ಆ ರಾಕ್ಷಸಿಯ ರೂಪವನ್ನು ನೋಡಿ ಎಲ್ಲರೂ ಗಾಬರಿಯಾಗಿ ದೂರ ಸರಿತಾ ಇದ್ದಾರೆ. ಇಂತಹ ರಾಕ್ಷಸಿ ಕೈಯಲ್ಲೂ ಸಿಕ್ಕು ಕೂಸು ಬದುಕಿದ್ದ ಆಶ್ಚರ್ಯ ಅಂತ ಇದ್ದಾರೆ. ಪೂತನಿಯ ವಿಷಯವನ್ನುಂಡ ಭೂತನಾಥಯ್ಯನಿಗೆ ಭೀತಿಪಟ್ಟನೆಂದು ವಿಭೂತಿ ಇಟ್ಟರು. ಕೂಸು ಆ ರಾಕ್ಷಸಿಯ ವಿಷವನ್ನು ಕುಡಿದಿದೆ ಅಂಥೇಳಿ ಭೂತನಾಥಯ್ಯನಿಗೆ, ಭೂತನಾಥ ಅಂದರೆ ಈಶ್ವರನ ಅಯ್ಯನಿಗೆ, ತಾತನಿಗೆ ವಿಭೂತಿ ಇಡ್ತಾರೆ. ಅಂಜಿಕೆ ಆಗಬಾರ್ದು, ಅದಕ್ಕೇನು ಆಗಬಾರ್ದು. ಯಾಕೆಂದ್ರೆ ಆ ರಾಕ್ಷಸಿ ನೋಡಿ ಕೂಸು ಅಂಜಿರಬೇಕು ಅಂತ ತಿಳ್ಕೊತಾರೆ. ಅಂದ ಮಾತ ಕೇಳಿ ಬೇಗ ಬಂದನಾಗ ನಂದಗೋಪ ಬಂದು ಕೋರೆ ದಾಡಿ ಅಸುರೆಯ ಕಂಡ. ವಸುದೇವ, ನಂದಗೋಪ, ವಸುದೇವ ಅಲ್ಲ, ನಂದಗೋಪ ಹೊರಗಿರ್ತಾನೆ. ಇವ್ರ ಮಾತು ಕೇಳಿ ಓಡಿ ಬರ್ತಾನೆ. ಅಲ್ಲಿ ಸತ್ತು ಬಿದ್ದಂತಹ ಆ ಪೂತನೆ ಕೋರೆ ದಾಡಿಯ ರಾಕ್ಷಸಿಯನ್ನು ನೋಡಿ ನೋಡ್ತಾನೆ. ವಸುದೇವರ ಮಾತು ಹುಸಿಯಾದುದಿಲ್ಲವು
ತ್ರಿಕಾಲಜ್ಞಾನಿಯೇ ತಿಳಿದು ಹೇಳಿದ. ವಸುದೇವನ ಮಾತು ಎಂದೆಂದೂ ಸುಳ್ಳಾಗುವುದಿಲ್ಲ. ಅವರು ತ್ರಿಕಾಲ ಜ್ಞಾನಿಯೇ ಇರಬೇಕು. ಅದಕ್ಕೆ ತಿಳ್ಕೊಂಡೇ ಹೇಳಿದ್ದಾರೆ ರಾಕ್ಷಸಿ ಬರ್ತಾಳೆ ಅಂತ ಹೇಳಿ. ಗೋಮಯ ಪಂಚಗವ್ಯದಿಂದ ಬಾಲಕಾಗೆ ರಕ್ಷೆ ಕಟ್ಟಿ ಗೋಧೂಳಿ ಅಭಿಷೇಕವೆರೆದರು. ನೋಡ್ರಿ, ಪಂಚಗವ್ಯದಿಂದ, ಗೋಮಯ ಪಂಚಗವ್ಯದಿಂದ ಬಾಲಕಿಗೆ ರಕ್ಷೆಯನ್ನು ಕಟ್ಟಿ ಅದಕ್ಕೇನೂ ಆಗಬಾರ್ದು, ದೃಷ್ಟಿ ಆಗಬಾರ್ದು, ಏನೂ ಆಗಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ರಕ್ಷೆಯನ್ನು, ವಿಭೂತಿ ಇದ್ದರೆ ರಕ್ಷೆಯನ್ನು ಹಚ್ತಾರೆ. ಇದೆಲ್ಲ ಕೇಳಿ ನಂದಗೋಪ ಓಡಿ ಬರ್ತಾನಂತೆ. ಓಡಿ ಬಂದು ಆ ಕೋರೆ ದಾಡೆಯಿಂದ ಇರುವಂತಹ ರಾಕ್ಷಸಿಯನ್ನು ನೋಡ್ತಾನಂತೆ. ಅಂದ ಮಾತೆ ಕೇಳಿ ಬೇಗ ಬಂದನಾಗ ನಂದಗೋಪ ಬಂದು ಕೋರೆ ದಾಡಿ ಅಸುರೆಯ ಕಂಡ. ಆ ರಾಕ್ಷಸಿಯನ್ನು ನೋಡ್ತಾನಂತೆ, ಕೋರೆ ದಾಡೆಯಿಂದ ಇರುವಂಥ. ವಸುದೇವರ ಮಾತು ಹುಸಿಯಾದುದಿಲ್ಲವೋ ತ್ರಿಕಾಲಜ್ಞಾನಿಯೇ ತಿಳಿದು ಹೇಳಿದ. ಇವತ್ತಿನವರೆಗೂ ವಸುದೇವ ಹೇಳಿದಂತಹ ಮಾತು ಎಂದೂ ಸುಳ್ಳಾಗಿಲ್ಲ. ಅವರು ತ್ರಿಕಾಲ ಜ್ಞಾನಿಗಳೇ ಇರಬೇಕು. ಅದರಿಂದ ಸರಿಯಾಗಿ ಆಗಿದೆ. ಗೋಮಯ ಪಂಚಗವ್ಯದಿಂದ ಬಾಲಕಾಗೆ ರಕ್ಷೆ ಕಟ್ಟಿ ಗೋಧೂಳಿ ಅಭಿಷೇಕವೆರೆದರು. ನೋಡ್ರಿ, ಗೋಮಯ ಪಂಚಗವ್ಯ ಮಾಡಿ ಹಸುವಿನ ಹಾಲು, ಮೊಸರು ಅದರಿಂದ ಪಂಚಗವ್ಯ ಮಾಡಿ, ಗೋಮೂತ್ರ ಇದರಿಂದ ಮಾಡಿ ಬಾಲಕನಿಗೆ ರಕ್ಷೆಯನ್ನು ಕಟ್ಟಿ ಗೋಧೂಳಿ ಅಭಿಷೇಕವೆರೆದರು ಅಂತಾರೆ. ಗೋವು ಓಡಿದಾಡಿದಂತಹ ಸ್ಥಳದಲ್ಲಿ ಆ ಕೂಸಿನ ಆ ಧೂಳಿಯಿಂದ, ಗೋಧೂಳಿಯಿಂದ ಅಭಿಷೇಕವನ್ನು ಮಾಡ್ತಾರೆ. ಅಂದರೆ ಅದರ ಬಾಲದಿಂದಲೂ ಯಾವಾಗಲೂ ಕೂಸುಗಳಿಗೆ ಏನು ಮಾಡ್ತಾರೆ ಅಂದರೆ ಅದರ ಬಾಲದಿಂದ ದೃಷ್ಟಿಯನ್ನು ತೆಗಿತಾರೆ. ಅಂದು ಕಂಸಗೆ ಕಪ್ಪವನು ನಂದ ಗೋಪ ಸಲಿಸುತ್ತಿರಲು ಬಂದು ಶೂರರಾಯನ ಸುತನಗೊಂಡನು. ನಂದಗೋಪ ಕಂಸನಿಗೆ ಕಪ್ಪವನ್ನು ಕೊಡ್ತಾ ಇರಬೇಕಾದ್ರೆ ಕೊಡ್ತಾನಂತೆ. ಗೋಕುಲದೊಳಗುತ್ಪಾತವನೇಕವಾಗಿ ತೋರುತ್ತಿದೆ, ಈ ಕ್ಷಣದಿಂದಿಲ್ಲಿರದೆ ಪೋಗು ಎಂದನು. ಆಗ ಶೂರರಾಯ, ಶೂರಸೇನ ಹೇಳ್ತಾನಂತೆ, ಗೋಕುಲದೊಳಗೆಲ್ಲ ಉತ್ಪಾತ ಆಗಂಗೆ ಕಾಣಿಸ್ತಾ ಇದೆ, ನೀ ಇಲ್ಲಿರಬೇಡ, ಓಡಿ ಹೋಗು ಅಂತ ಹೇಳ್ತಾರೆ. ಸದ್ಯ ಹೋಗು. ಪೂತನೇ ಸದಯಿಸುತ್ತಿರಲು ಜಾತಿ ಮಾಡಿ ಮಾರಿ ಮಳವೆ ಬಂತು, ವಾಸುದೇವರ ಸ್ತುತಿಸಲು ಸದ್ಗತಿಯಾಯಿತು. ವಾಸುದೇವ ಆ ಪರಮಾತ್ಮನ ಸ್ತೋತ್ರ ಮಾಡಿ ನಂದಗೋಪ ಹೋಗ್ತಾನೆ. ಕವಡೆ ಭಜಧಾರಗಾಳ ಹೊನ್ನ ಕಂಕಣದ ನಡುವೆ ಕಮಲನಾಭನ ತೋಡು ತೊಡೆಯಲೊಪ್ಪುತ್ತಿದ್ದಿತು. ಆ ಕೂಸಿಗೆ ಕಂಕಣವನ್ನು ಹಾಕಿದ್ರು, ಕೊರಳಲ್ಲಿ ಹಾರ ಹಾಕಿದ್ದಾರೆ. ಕಮಲನಾಭನ ಅಂದರೆ ಪರಮಾತ್ಮನ ತನ್ನ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಂಡಿದ್ದಾನೆ. ಹಂಚ ಕಡಬು ಪಾಯಸ ಹೊನ್ನ ಹರಿವಾಣದ ಪೂಜೆ ಕೆಂಚೆಯಾರು ಮಾಡಿದಾರು ಸಂತೋಷಗಳಿಂದ. ಕೃಷ್ಣ ರಾಕ್ಷಸಿಯಿಂದ ಉಳಿದಿದ್ದಾನೆ ಅಂತ ಹೇಳಿ ಕಡುಬು ಪಾಯಸ ಎಲ್ಲ ಮಾಡಿ
ಹೊನ್ನ ಹರಿವಾಣದೊಳಗೆ ಬಂಗಾರದ ತಟ್ಟೆಯಲ್ಲಿ ಇಟ್ಟು ದೇವರ ನೈವೇದ್ಯ ಮಾಡಿ ಗೋಪಿಕಾಸ್ತ್ರೀಯರೆಲ್ಲರೂ ಸಂತೋಷದಿಂದ ನೈವೇದ್ಯ ಮಾಡಿದ್ದಾರೆ. ಕೂಸು ಅಂತ ಹೇಳಿ ಸಾರಿಸೆ ಮುತ್ತಿನ ಕಾರಣೆಗಳನ್ನು ರಚಿಸಿ ತೋರಣಾವ ಕಟ್ಟಿದ್ದಾರೆ ಸೀಕರ ಮಕರಕ್ಕೆ. ನೋಡ್ರಿ, ಹೊಸ್ತಲನ್ನು ಸಾರಿಸಿ, ಹೊಸ್ತಳಿ ಎದುರಿಗೆಲ್ಲ ಸಾರಿಸಿ ರಂಗೋಲೆ ಹಾಕಿ, ಹೊಸ್ತಳಿಗೆ ರಂಗೋಲೆ ಹಾಕಿ ಆಮೇಲೆ ಬಾಗಿಲಿಗೆ ತೋರಣವನ್ನು ಕಟ್ಟಿದ್ದಾರಂತೆ. ಕೃಷ್ಣ ಉಳಿದಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಹಬ್ಬ ಮಾಡ್ತಾ ಇದ್ದಾರೆ. ಜ್ಞಾತಿಗಳೆಲ್ಲ ದಶರಾತ್ರಿಗಳಾಗುತ್ತಿರಲು ಸೂತಂಗಳನ್ನೇ ಕಳೆದು ಸುಖದಲ್ಲಿದ್ದರು. ಕೂಸು ಹುಟ್ಟಿದ ಮೇಲೆ 10 ದಿವಸ ಇದಿರ್ತದ. 10 ದಿವಸ ಆದಮೇಲೆ ಹೊಟ್ಟೋಗುತ್ತೆ. 10 ದಿವಸ ಆದಮೇಲೆ ಎಲ್ಲರೂ ಸಂತೋಷದಿಂದ ಇದ್ದಾರೆ. ಚಿನ್ನದ ಕೊಪ್ಪರಿಯೊಳಗೆ ಕನ್ಯೆಯಾರು ನೀರು ಎರಸಿ ಪನ್ನಂಗ ಶಯನಗೆ ಶೋಧೆಗೆ ಮೊದಲೇ ಎರೆದರು. 10 ದಿವಸ ಆದಮೇಲೆ ಮೊದಲು ಚಿನ್ನದ ಕೊಪ್ಪರಿಗೆ ಅಂತ ಹೇಳ್ತಾ ಇದ್ದಾರೆ. ಆ ಕೊಪ್ಪರಿಗೆಯೊಳಗೆ, ಚಿನ್ನದ ಕೊಪ್ಪರಿಗೆಯೊಳಗೆ ನೀರನ್ನು, ಬಿಸಿ ನೀರನ್ನು ಹಾಕಿ ಎಲ್ಲ ಕನ್ಯೆಯರು ಪನ್ನಂಗ ಶಯನನಾಗಿರುವಂತಹ, ಶೇಷಶಾಹಿಯಾಗಿರುವಂತಹ ಪರಮಾತ್ಮನಿಗೆ ಯಶೋದೆಗೆ ಮೊದಲು ಎರೆದಿದ್ದಾರಂತೆ. ಹವಳದ ಕೊಪ್ಪರೆಯೊಳಗೆ ಹರಿದಿಯಾರು ನೀರ ಬೆರೆಸಿ ಬಲರಾಮ ಗೋರೋಹಿಣಿಗೂ ಮುನ್ನ ಎರೆದರು. ಕೃಷ್ಣಗೆ ಎರೆದ ಮೇಲೆ ಹವಳದ ಕೊಪ್ಪರೆಯೊಳಗೆ ಅಂತ ಇದ್ದಾರೆ. ಅದು ಹೆಂಗಿರಬೇಕು ಅಂದ್ರೆ ನೀರು ತುಂಬೋದು ಹವಳದಿಂದ ಹೊರಗೆ ಎಲ್ಲ ಹವಳ ಹತ್ತಿತ್ತಂತೆ. ಅದರೊಳಗೆ ನೀರನ್ನು ಹಾಕಿ ಬಲರಾಮನಿಗೂ ರೋಹಿಣಿಗೂ ಎರೆದಿದ್ದಾರಂತೆ. ಹರುಷದಿಂದ ನಂದಗೋಪ ಮಂಗಳ ಸ್ನಾನವ ಮಾಡಿ ಇಂದ್ರಮಾಣಿಕದ ಮಣೆಯ ಮೇಲೆ ಬಂದು ಕುಳಿತನು. ನಂದಗೋಪ ಸಂತೋಷದಿಂದ ಮಂಗಳ ಸ್ನಾನವನ್ನು ಮಾಡಿ, ಆ ಮಣೆ ಹೆಂಗಿತ್ತು ಅಂತಂದ್ರೆ ಇಂದ್ರಮಾಣಿಕದ ಮಣೆ ಅಂತಾರೆ. ಇವು ವಜ್ರಸ್ವಾಮಿಗಳು ಎಷ್ಟು ವರ್ಣನೆ ಮಾಡಿದ್ದಾರೆ ಅಂತಂದರೆ ನಮ್ಮ ಕಣ್ಣೆದುರಿಗೆ ಬರಬೇಕೆಲ್ಲ. ಸಾಕ್ಷಾತ್ 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಹುಟ್ಟಿದ್ದಾನೆ. ಅಲ್ಲಿ ಏನು ಕಡಿಮೆ ಇರುತ್ತೆ ಹೇಳ್ರಿ ಅವನಿಗೆ. ಮಂಗಳ ಸ್ನಾನವ ಮಾಡು ನಂದಗೋಪ ಕೊಳ್ಳಿರಲು ಕಂದರೆತ್ತಿ ಯಶೋದೆ ರೋಹಿಣಿ ಬಂದು ಕುಳಿತರು. ಮಂಗಳ ಸ್ನಾನವನ್ನು ಮಾಡಿ ನಂದಗೋಪ ಕೂತಿದ್ದಾಗ ಯಶೋದೆ ರೋಹಿಣಿಯರು ಬಂದು ಕೂತ್ಕೋತಾರೆ. ಗಾರ್ಗೆರೆ ಮೊದಲಾದ ಅಲ್ಲಿದ್ದ ಬ್ರಾಹ್ಮಣರ ಕರೆಸಿ ಪುಣ್ಯಾಹ ಮಾಡಿದ್ದಾರೆ ವಿದ್ಯುಕ್ತದೆ. ಮಂಗಳ ಸ್ನಾನವನ್ನು ಮಾಡಿ ನಂದಗೋಪ, ಯಶೋದೆ ಸಂತೋಷದಿಂದ ಒಳ್ಳೆ ಇಂದ್ರಮಾಣಿಕದ ಮಣೆ ಅಂತ ಇದ್ದಾರೆ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಂದ ಮೇಲೆ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬಂದ ಮೇಲೆ ಯಾವುದಕ್ಕೆ ಕಡಿಮೆ ಇದೆ ಹೇಳ್ರಿ. ಹವಳದ ಕೊಪ್ಪರಿಗೆ ಒಳಗೆ ನೀರನ್ನು ಹಾಕಿ, ಬಿಸಿ ನೀರು ಹಾಕಿ ಬಲರಾಮನಿಗೂ ರೋಹಿಣಿಗೂ ಪರಮಾತ್ಮನಿಗೂ ಎಲ್ಲ ಎರೆದಿದ್ದಾರೆ. ಆಮೇಲೆ ನಂತರ ಮಂಗಳ ಸ್ನಾನವನ್ನು ಮಾಡಿ ನಂದಗೋಪ ಒಳ್ಳೆ ಇಂದ್ರಮಾಣಿಕದ ಮಣೆ ಮೇಲೆ ಕೂತಿದ್ದಾರೆ. ಮಂಗಳ ಸ್ನಾನವ ಮಾಡಿ ನಂದಗೋಪ ಕುಳ್ಳಿರಲು ಕಂದರೆತ್ತಿ ಯಶೋದೆ ರೋಹಿಣಿ ಬಂದು ಕುಳಿತರು. ಅವನು ಮಂಗಳ ಸ್ನಾನ ಮಾಡಿ ನಂದಗೋಪ ಅಲ್ಲಿ ಕೂತಾಗ ಯಶೋಧ ಮತ್ತು ರೋಹಿಣಿಯರು ಬಂತಾರೆ. ಅವರು ಬಂದು ಕೂತ್ಕೋತಾರೆ. ಗಾರ್ಗ್ಯರೆ ಮೊದಲಾದ ಅಲ್ಲಿದ್ದ ಬ್ರಾಹ್ಮಣರ ಕರೆಸಿ ಪುಣ್ಯಾಹವ ಮಾಡಿದ್ದಾರೆ ವಿದ್ಯುಕ್ತದೆ. ಗಾರ್ಗ್ಯ ಋಷಿಗಳು ಇನ್ನೂ ಅನೇಕ ಬ್ರಾಹ್ಮಣರಿದ್ದರು. ಆ ಎಲ್ಲ ಬ್ರಾಹ್ಮಣರನ್ನು ಕರೆಸಿ ವಿದ್ಯುಕ್ತದೆ ಸರಿಯಾಗಿ ಶಾಸ್ತ್ರಾನುಸಾರವಾಗಿ ಪುಣ್ಯಾಹತಿಯನ್ನು ಮಾಡಿಕೊಂಡಿದ್ದಾರೆ. ಮಿಸುಣಿಯ ಹರಿವಾಣದಲ್ಲಿ ಹೊಸ ಮುತ್ತು ಧಾಣಿ ತುಂಬಿ ಯಶೋದೆಯ ಸುತನ ನಾಮಾಂಕಿತವ ಬರೆದರು. ನೋಡ್ರಿ, ಬಂಗಾರದ ಹರಿವಾಣದಲ್ಲಿ ಮುತ್ತನ್ನು ತುಂಬಿ ಅಲ್ಲಿ
ಅದರೊಳಗೆ ಹೆಸರು ಬರೆದಿದ್ದಾರಂತೆ. ಯಶೋದೆಯ ಸುತನ ನಾಮಾಂಕಿತ, ಯಶೋದೆಯ ಮಗನಾಗಿರುವಂತಹ ಕೃಷ್ಣನ ನಾಮಾಂಕಿತವನ್ನು ಬರೆದಿದ್ದಾರಂತೆ. ಚಿನ್ನದ ಹರಿವಾಣದಲ್ಲಿ ಮುತ್ತು ರತ್ನಧಾಣಿ ತುಂಬೆ ರೋಹಿಣಿಯ ಸುತನ ನಾಮಾಂಕಿತವ ಬರೆದರು. ಇನ್ನೊಂದು ಬಂಗಾರದ ಹರಿವಾಣದಲ್ಲಿ ಮುತ್ತು ರತ್ನ ಎಲ್ಲ ಹಾಕಿ ರೋಹಿಣಿಯ ಮಗನಾಗಿರುವಂತಹ ಬಲರಾಮನ ಹೆಸರನ್ನು ಬರೆದಿದ್ದಾರೆ. ಬಲಜ್ಞಾನದಿಂದ ಆದಿತ್ಯನಾದ ಕಾರಣದಿಂದ ಹಲಾಯುಧಗೆ ಬಲರಾಮನೆಂದು ಕರೆದರು. ಬಲ ಮತ್ತು ಜ್ಞಾನದಿಂದ ಶ್ರೇಷ್ಠನಾದರಿಂದ ಹಲಾಯುಧನಾಗಿರುವಂತಹ ಬಲರಾಮ ಅಂತ ಕರೆದರಂತೆ ಅವನಿಗೆ. ಮೃತ್ಯು ಜ್ಞಾನ ಆನಂದ ಗುಣಪೂರ್ಣನಾದ ಕಾರಣದಿಂದ ಕೃಷ್ಣನೆಂದು ಕರೆದರೆ ಸಂತುಷ್ಟ ಹರಿಯೋ. ಜ್ಞಾನಾನಂದ ಸಂಪೂರ್ಣನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಸಂತೋಷದಿಂದ ಕೃಷ್ಣ ಅಂತ ಕರೀತಾರೆ, ನಾಮಕರಣ ಮಾಡ್ತಾರೆ. ಗೋವುಗಳು ನಮ್ಮನ್ನು ರಕ್ಷಿಸುವ ನೀತನು ಗೋವಿಂದನೆಂದರು ಸದಾನಂದನ. ಜ್ಞಾನಾನಂದ ಸಂಪೂರ್ಣನಾಗಿರುವಂತಹ ಆ ಪರಮಾತ್ಮನಿಗೆ ಮುಂದೆ ಗೋವುಗಳನ್ನು ಕಾಯ್ತಾನೆ ಅಂತ ಹೇಳಿ ಗೋವಿಂದ ಅಂತ ಕರೀತಾರೆ. ಕೃಷ್ಣ ಅಂತ ಹೇಳಿದ್ರು, ಗೋವಿಂದ ಅಂತ ಹೆಸರಿಟ್ಟಿದ್ದಾರೆ. ವಾಸುದೇವ ಜಗತ್ತಿನೊಳಗೆ ಒಳಗೆ ಹೊರಗೆ ವ್ಯಾಪ್ತನಾದ ವಾಸುದೇವನೆಂದರು ದೋಷರಹಿತನ. ನಿರ್ದೋಷನಾಗಿರುವಂತಹ ಆನಂದ ಜ್ಞಾನ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ವಾಸುದೇವ ಅಂದರೆ ಸರ್ವತ್ರದಲ್ಲಿ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮನ ಆದ್ದರಿಂದ ವಾಸುದೇವ ಅಂತ ಹೆಸರಿಡ್ತಾರಂತೆ. ವಾಸುದೇವನ ಮಾಸ ನಾಮ ಜನ್ಮ ನಾಮ ವಿಶ್ವರೂಪ ನಡುವ ನಾಮದಿಂದ ಕೃಷ್ಣ ಕರೆದರು. ನೋಡ್ರಿ, ಮಾಸನಾಮ ಜನ್ಮನಾಮ ಕರೆಯುವ ಹೆಸರು ಕೃಷ್ಣ, ಆ ಎಲ್ಲವನ್ನು ತೆಗೆದುಕೊಂಡಿದ್ದಾನೆ. ವಿಶ್ವರೂಪನಾಗಿರುವಂತಹ ಪರಮಾತ್ಮನಿಗೆ ಅನಂತ ನಾಮಗಳಿವೆ. ಅದರಲ್ಲಿ ಈ 3 ನಾಮಗಳನ್ನು ಇಲ್ಲಿಟ್ಟಿದ್ದಾರೆ, ವಾಸುದೇವ ಕೃಷ್ಣ ಅಂತ. ಗೋವಿಂದ ವಾಸುದೇವ ಕೃಷ್ಣ ಅಂತ ಹೇಳಿ ಕರಿತಾ ಇದ್ದಾರೆ. ನಾಮಕರಣ ಮಾಡಿದ ನಂದ ಗೋಪ ಹರುಷದಿಂದ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲವಿತ್ತನು. ಬ್ರಾಹ್ಮಣನೆಲ್ಲ ಕರೆಸಿದ್ದ ನಾಮಕರಣದ ಉತ್ಸವಕ್ಕೆ. ನಾಮಕರಣ ಎಲ್ಲ ಆದಮೇಲೆ ನಂದಗೋಪ ಏನು ಮಾಡ್ತಾನಂತೆ, ಸಂತೋಷದಿಂದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ತಾಂಬೂಲವನ್ನು ಕೊಡ್ತಾನಂತೆ. ಹರುಷದಿಂದ ಅಂತ ಇದೆ, ಸಂತೋಷದಿಂದ ಕೊಡ್ತಾ ಇದ್ದಾನಂತೆ. ಶಾಲ್ಯಾನ್ಯ ಸೂಪ ಭಕ್ಷ ಪಾಯಸಧಧಿಗೃತವು ಭಾಮೆಯರು ಮಾಡಿದರೆ ಸಂತೋಷಗಳಿಂದ. ಇನ್ನು ಹೆಂಗಸರು ಒಳ್ಳೆ ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿದ್ದಾರೆ. ಹಾಲು, ಮೊಸರು, ಪಾಯಸ, ಪಂಚಭಕ್ಷ ಪರಮಾನ್ನ ಎಲ್ಲ ಮಾಡಿದ್ದಾರಂತೆ. ಸಂತೋಷದಿಂದ ಮಾಡಿದ್ದಾರಂತೆ. ಕೃಷ್ಣನ ಜನ್ಮ ಆಗಿದೆ ಅಂತೇಳಿ. ಮೃಷ್ಟಾನ್ನ ಭೋಜನ ನೆಂಟರಿಗೆ ಇಷ್ಟರಿಗೆ ವಿಪ್ರರಿಗೆ ಮಾಡಿಸಿ ಕೃತಕೃತ್ಯನಾದನು. ಆಮೇಲೆ ಏನು ಮಾಡ್ತಾನಂತೆ, ಮೃಷ್ಟಾನ್ನ ಭೋಜನವನ್ನು ಬ್ರಾಹ್ಮಣರಿಗೆ, ಬಂಧುಗಳಿಗೆ, ಇಷ್ಟವರಿಗೆ ಎಲ್ಲರಿಗೂ ಭೋಜನ ಮಾಡಿಸಿ ಸಂತೋಷಪಡ್ತಾನಂತೆ. ನಂದಗೋಪ ಕೃಷ್ಣ ನಿನ್ನ ಕಂದನೆಂದು ತಿಳಿಯಬೇಡ, ಇಂದಿರಾಪತಿಯ ಸಂದೇಹವಿಲ್ಲವೋ. ಆಗ ಅವ್ರು ಹೇಳ್ತಾರಂತೆ, ನಂದಗೋಪ ಕೃಷ್ಣ ನಿನ್ನ ಮಗ ಅಂತ ತಿಳ್ಕೊಬೇಡ, ಅವನು ಸಾಕ್ಷಾತ್ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ. 18 ವರ್ಷ ನೀನು ಕಷ್ಟಪಟ್ಟು ತಪವಿರಾಲು, ಮತ್ತೆ ನಿನ್ನ ಮನೆಗೆ ಪುರುಷೋತ್ತಮ ಬಂದನು. 18 ವರ್ಷ ತಪಸ್ ಮಾಡಿದ್ದಾನಂತೆ ವಸುದೇವ. ಆ ತಪಸ್ಸಿನ ಫಲವಾಗಿ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ಇಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ.
12 ವರ್ಷ ನೀನು ಅರ್ತಿಯಿಂದ ತಪವಿರಾಲು, ನಿನ್ನ ಬಯಕೆ ಸಲ್ಲಿಸೆಂದು ಪನ್ನಂಗ ಬಂದನು. ನೋಡ್ರಿ, 12 ವರ್ಷ ನೀನು ಅತಿ ಭಕ್ತಿಯಿಂದ ತಪಸ್ ಮಾಡಿದ್ದಾನ. ಅರ್ತಿಯಿಂದ ಅಂತ ಇದ್ದಾರೆ, ಮಾಡಬೇಕಲ್ಲಪ್ಪ ಹಂಗಲ್ಲ, ಅತಿ ಭಕ್ತಿಯಿಂದ ಸರಿಯಾಗಿ ತಪಸ್ಸನ್ನು ಮಾಡಿದ್ದಕ್ಕೋಸ್ಕರ 12 ವರ್ಷ ನೀನು ತಪಸ್ಸು ಮಾಡಿದ್ದರಿಂದ ನಿನ್ನ ಬಯಕೆಯನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಶೇಷ ಪನ್ನಂಗ ಅಂದರೆ ಶೇಷಶಾಹಿಯಾಗಿರುವಂತಹ ಪರಮಾತ್ಮನೇ ಇಲ್ಲಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನರನೆ ಬಲರಾಮನಾದ, ನಾರಾಯಣನೇ ಕೃಷ್ಣನಾದ, ಭೂಮಿ ಭಾರ ಇಳುಹಲೆಂದು ಅವತರಿಸಿದರು. ನರನಾರಾಯಣ ಅಂತ ಪರಮಾತ್ಮನ ರೂಪರು. ನರನೇ ಬಲರಾಮ, ನಾರಾಯಣನೇ ಕೃಷ್ಣ. ಯಾಕೆ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ, ಅವತಾರದ ಹಿಂದೆ ಮುಖ್ಯ ಏನಂದರೆ ಭೂಮಿ ಭಾರ ಇಳಲೆಂದು. ಈ ಭೂಮಿ ರಾಕ್ಷಸರ ಕಾಟದಿಂದ ಈ ಭೂಮಿ ಭಾರವಾಗಿದೆ. ಆ ಭೂದೇವಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ, ನನ್ನ ಕೈಲಾಗವದ್ದು, ಬಂದು ಭಾರ ಇಳಿಸುವಂತ. ಆಕೆಯ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಕೃಷ್ಣನಾಗಿ ನರ ಬಲರಾಮನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪನ್ನಂಗ ಬಲರಾಮ ಪರಮಾತ್ಮ ಶ್ರೀಕೃಷ್ಣ, ನಿನ್ನ ಪುತ್ರರೆಂದು ಬುದ್ಧಿ ಮನದಲ್ಲಿ ಮಾಡದೆ. ಪನ್ನಂಗ ಅಂದರೆ ಶೇಷಶಾಹಿಯೇ ಬಲರಾಮನಾಗಿದ್ದಾನೆ, ಶೇಷನೇ ಬಲರಾಮನಾಗಿದ್ದಾನೆ. ಪನ್ನಂಗ ಅಂದರೆ ಶೇಷ, ಶೇಷನೇ ಇಲ್ಲಿ ಬಲರಾಮನಾಗಿದ್ದಾನೆ. ಸಾಕ್ಷಾತ್ ಪರಮಾತ್ಮನೇ ಶ್ರೀಕೃಷ್ಣ. ಇವ್ರು ನನ್ನ ಮಕ್ಕಳು ಅಂತ ಅನ್ಬೇಡ, ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನಾಗಿದ್ದಾನೆ, ಶೇಷದೇವರೇ ಬಲರಾಮನಾಗಿದ್ದಾರೆ ಅಂತ ತಿಳ್ಕೊ. ಆಚಾರ್ಯರ ಮಾತು ವಿಶ್ವಾಸದಿಂದ ತಿಳಿದು ಗೋಪ, ಈತನೀಗ ಮುಕ್ತಿಗೆ ಪ್ರಖ್ಯಾತನೆಂದನು. ವಿಶ್ವಾಸದಿಂದ ಆಚಾರ್ಯರು ಹೇಳಿದ ಮಾತನ್ನು ನಂದಗೋಪ ಕೇಳ್ತಾನಂತೆ. ಮುಕ್ತಿ ಸಿಗತ್ತೆ ಅಂತ ಹೇಳಿ, ಅವನಿಗೆ ಮುಕ್ತಿ ಸಿಕ್ಕತ್ತೆ ಅಂತ ಹೇಳಿ ಪ್ರಖ್ಯಾತನಾಗ್ತಾನಂತೆ ಜಗತ್ತಿನಲ್ಲಿ. ರಾಮಕೃಷ್ಣರಿಬ್ಬರಿಗೂ ರೋಹಿಣಿಯ ಶೋಧೆ ಯಾರು, ಮಾಣಿಕದ ಮುತ್ತಿನಾಭರಣವಿಟ್ಟರು. ಬಲರಾಮನಿಗೂ ಕೃಷ್ಣನಿಗೂ ರೋಹಿಣಿ ಮತ್ತು ಯಶೋದೆಯರು ಅನೇಕ ಮಾಣಿಕದ ಆಭರಣ, ಮುತ್ತಿನ ಆಭರಣ ಎಲ್ಲ ಇಟ್ಟು ಶೃಂಗಾರ ಮಾಡ್ತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿರ್ಬೇಕು ಆ ದೃಶ್ಯ. ವಾದರಾಜ ಸ್ವಾಮಿಗಳು ನಮ್ಮ ಕಣ್ಣು ಮುಂದೆ ತಂದಿಡ್ತಾ ಇದ್ದಾರೆ. ಮುತ್ತಿನ ಆಭರಣ ಇಟ್ಟು ತಯಾರು ಮಾಡ್ತಾ ಇದ್ದಾರೆ ನಾಮಕರಣಕ್ಕೆ. ಮುಂದಿನ ದಿನ ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯು ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.